ಯು ಆರ್ ಆಲ್ ಕಿಲ್ಡ್ ಬೈ ಶ್ರೀಕೃಷ್ಣ ಇನ್ ಮಹಾಭಾರತ ವಾರ್ ಅಂದರು. ಓಹ್, ಹಂಗೆ ಹಾಕ್ಬಿಟ್ಟು ಸರ್ ವಾಟ್ ಡಿಡ್ ಯು ಸೇ, ಹಿಂಗೆ ನೋ ಯು ಆರ್ ಆಲ್ ಕಿಲ್ಡ್ ಬೈ ಶ್ರೀಕೃಷ್ಣ ಇನ್ ಮಹಾಭಾರತ ವಾರ್ ಅಂದರು. ಸಮುದ್ರ ಮಂತ್ರನ ಆಯ್ತಲ್ಲ, ಅಮೃತ ಬಂತು, ಕೌಸ್ತವ ಮಣಿ, ಏನೇನೋ ವಸ್ತುಗಳೆಲ್ಲ ಬಂತು, ಮಹಾಲಕ್ಷ್ಮಿಯೇ ಬಂದರು, ಎಲ್ಲ ಅವ್ರವ್ರು ಹಚ್ಕೊಂಡ್ರು. ಅಮೃತ ಕಳಸ ಏನಾಯಿತು, ಮೋಹಿನಿ ಅವತಾರ ಹತ್ಕೊಂಡು ಹೆಂಗೆ ಮಾಡಿದ್ರೆ ಅಲ್ಲ, ಅದಾದಮೇಲೆ ಎಲ್ಲರೂ ಹೊಟ್ಟೋದ್ರಪ್ಪ. ಎಲ್ಲ ಹೋದ್ಮೇಲೆ ಏನಾಯಿತು, ಇನ್ನೊಂದು ಅಮೃತ ಕಳಸ ಬಂತು. ಇದು ಬಂದು ಏನಾಯಿತು, ಒಂದು ನಮ್ಮ ಬ್ರಹ್ಮಾಂಡದಲ್ಲಿ ಒಂದು ಕಡೆ ನಿಂತ್ಕೊಳ್ತು. ಅದು ಯಾರಿಗೂ ಗೊತ್ತಿಲ್ಲ. ಅದು ಈಗ ಏನಾಯಿತು, ರೀಸೆಂಟಾಗಿ ಮಾರ್ಕಂಡೇಯ ಮಹರ್ಷಿ ಬಂದು ಅವರು ಬಂದ್ಬಿಟ್ಟು ಈ ಥರ ಬಂದಿದೆ, ಇವಾಗ ಸತ್ಯುಗ ಬಂದಿದೆ, ಅದು ನಮಗೆ ಯೂಸ್ ಆಗ್ತಿದೆ, ಗುರು ಅಮರ ಅವ್ರನ್ನ ಹೋಗಿ ಅದನ್ನು ತಗೊಂಡು ಬಾ ಅಂತ ಹೇಳಿದ್ರು. ಸೊ ಅವರು ಹೋದರೆ ಅರ್ಥ ಹೋಗೋಕ್ಕಾಗಿಲ್ಲ. ಹತ್ರ ಆ ಪವರ್ ಪರಬ್ರಹ್ಮದ ಎನರ್ಜಿ ಅಷ್ಟಿತ್ತು. ಹೋದರೆ ಇವ್ರು ಆಸ್ಟ್ರಲ್ ಬಾಡಿ ಮೆಲ್ಟ್ ಆಗೋ ಥರ ಒಂದು ಸೂಚನೆ ಬಂತು. ಸೊ ಇವರು ಅಲ್ಲಿ ಕೂತ್ಕೊಂಡ್ರು ಒಂದು ಕಡೆ. ಆ ಸಮಯದಲ್ಲಿ ಏನಾಯಿತು, ಬೇರೆ ವರ್ಕರ್ಸು ಬಂದರು, ಎಲ್ಲರೂ ಕೂತ್ಕೊಂಡು ಒಂದು ಕಡೆ ಚರ್ಚೆ ಮಾಡ್ತಾಯಿದ್ದಾರೆ. ಆವಾಗ ಹಸುರುಗಳು ಬಂದರು, ಅವರು ಸರ್ಚ್ ಮಾಡ್ತಾಯಿದ್ರು, ಅದಕ್ಕೋಸ್ಕರ ಇವರೆಲ್ಲ ಸೈಲೆಂಟ್ ಆಗಿದ್ರು. ಕೆಲವು ಸಮಯ ಆದಮೇಲೆ ನಾರದ ಮಹರ್ಷಿ ಬಂದರು. ಬಂದ್ಬಿಟ್ಟು ಏನಾಯಿತು, ಯಾಕೆ ಹಿಂಗೆ ಕೂತ್ತೀರಾ ಅಂದರೆ, ಈ ಥರ ಆಯಿತು ಪ್ರಾಬ್ಲಮ್ಮು, ಏನು ಮಾಡೋದು ಗೊತ್ತಿಲ್ಲ, ಹತ್ರ ಹೋಗೋಕ್ಕಾಗ್ತಾಯಿಲ್ಲ ನಮಗೆ, ಏನು ಮಾಡೋದು ಅಂತ. ಅವಾಗ ನಾರದ ಮಹರ್ಷಿ ಒಂದು ಹೇಳ್ತಾರೆ, ನೀನೊಂದು ಮಾಡು, ಧ್ರುವಲೋಕಕ್ಕೆ ಹೋಗು. ಧ್ರುವ ಹತ್ರ ಮಹಾವಿಷ್ಣು ಬಂದು ಅವರೇ ಒಂದು ಶಾಲ್ವೆ ಕೊಟ್ಟಿದ್ದಾರೆ, ಅದನ್ನು ತಗೊಂಡು ಬಂದು ಕವರ್ ಮಾಡು, ನಿನ್ಗೇನು ಆಗಲ್ಲ ಅಂತ. ಸರಿ ಅಂತ ಇವ್ರೇನು ಮಾಡ್ತಾರೆ, ಅದು ಗೊತ್ತಲ್ಲ ಕತೆ. ಅದು ಧ್ರುವ ಬಂದು ಚಿಕ್ಕ ಮಗುವಾಗಿ ಹೋಗಿ ಅವ್ರ ತಂದೆ ಇದನ್ನಲ್ಲಿ ಕೂತ್ಕೊಂಡ. ಒಂದು ರಾಜ ಇರ್ತಾನೆ, ಅವ್ನಿಗೆ 2 ಹೆಂಡ್ತಿ, ಆ ಹೆಸರುಗಳು ಗೊತ್ತಿಲ್ಲ. ಆ 2ನೇ ಹೆಂಡ್ತಿಗೆ ಧ್ರುವ ಅಂತ ಒಂದು ಹುಡುಗ ಇರ್ತಾನೆ. ಆವಾಗ ಅವ್ನಿಗೆ ಹೇಳ್ತಾನೆ, ನಮ್ಮ ಅಮ್ಮ ನನಗೆ ತಂದೆ ಹತ್ರ ಹೋಗಬೇಕು, ಕೂತ್ಕೋಬೇಕು, ಹೋಗಪ್ಪ ಅಂತಾಳೆ. ಅವ್ನು ಓಡಿ ಬರ್ತಾನೆ. ಬಂದು ಆವಾಗ ಸಿಂಹಾಸನ ಕೂತಿರ್ತಾರೆ, ಆ 2ನೇ ಹೆಂಡ್ತಿ ಕೂತಿರ್ತಾಳೆ. ಅವ್ನು ಓಡಿ ಬಂದು ಇವರು ತೊಡೆ ಮೇಲೆ ಕೂತ್ಕೊಳ್ತಾರೆ. ಆಕೆ ಬಂದು ತಳ್ಳಿಬಿಟ್ಟು, ನಿನ್ಗೆ ಅರಿಯುತ್ತೇ ಇಲ್ಲ, ನನ್ನ ಮಗನೇ ಇದಕ್ಕೆ ರಾಜ ಆಗಬೇಕು, ನೀನು ಹೋಗು ಅಂದ್ಬಿಡ. ಅವ್ನು ಓಡಿ ಬಂದು ಅಮ್ಮ ಹತ್ರ ಈ ಥರ ಆಯ್ತು ಅಂತಾನೆ. ಏನು ಮಾಡೋದಂತ, ನೀವು ಹೋಗಿ ಮಹಾವಿಷ್ಣು ಹತ್ರ ಕೇಳಪ್ಪ ಅಂತಾನೆ. ಅವನು ಏನು ಮಾಡ್ತಾನೆ, ಕಾಡಿಗೆ ಬಂದ್ಬಿಡ್ತಾನೆ. ಬಂದ್ಬಿಟ್ಟು ಅಲಿತಾ ಇರುವಾಗ ಆವಾಗ ನಾರದ ಮಹರ್ಷಿ ಬಂದ್ಬಿಟ್ಟು ನೋಡ್ಬಿಟ್ಟು, ಇಲ್ಲಿ ಬಾ ಅಂತ ಹೇಳಿ ಈ ಕಡೆ ಕೂತ್ಕೋ, ಓಂ ನಮೋ ಭಗವತಿ ವಾಸುದೇವಾಯ ಅಂತ ಮಂತ್ರ ಉಪದೇಶ ಮಾಡಿ ಇದನ್ನು ಜಪ ಮಾಡು ಅಂತಾನೆ. ಅವನು ಅಷ್ಟು ನಿಷ್ಠೆಯಿಂದ ಮಾಡ್ತಾನೆ. 6 ತಿಂಗಳಿನಲ್ಲಿ ಮಹಾವಿಷ್ಣು ಸಚ್ಚಿದಾನಂದ ಸ್ವರೂಪ ಬಂದು ಅವನಿಗೆ ಶಂಕು ಚಕ್ರ ಗದ ಎಲ್ಲ ಕೊಟ್ಟು ಕೇಳ್ತಾರೆ, ನಿನಗೇನು ಬೇಕು, ನಾನು ನಿನ್ನ ತೊಡೆ ಮೇಲೆ ಕೂತ್ಕೋಬೇಕಂತ. ಆ ಕೂತ್ಕೊಳ್ತಾನೆ. ಕೂತ್ಕೊಂಡು ಅವ್ನು ಸಂತೋಷ ಆಯಿತು, ನಿನ್ನ ಭಕ್ತಿಗೆ ನಾನು ಮೆಚ್ಚಿದೆ, ನೀನು ಹೋಗು, ದೊಡ್ಡವನಾಗಿ ನೀನು ರಾಜ ಆಳ್ತೀಯ, ನೀನು ಯಾವಾಗ ನಿನ್ನ ಕಾಲ ಕಳೀತಿದೋ ಆವಾಗಲೇ ಆ ಧ್ರುವ ನಕ್ಷತ್ರ, ಪೋಲ್ ಸ್ಟಾರ್ ಅಂತಾರೆ, ಅಲ್ಲಿ ನಿನಗೆ ಆ ಲೋಕ ಅಂತ ಕೊಡ್ತಾರೆ. ಆ ಲೋಕ ಬಂದು ಹೆಂಗಿದೆ ಅಂದರೆ ಸೆಂಟ್ರನಲ್ಲಿದೆ, ಈ ಕಡೆ ಕೈಲಾಸ ಇದೆ, ಈ ಕಡೆ ವೈಕುಂಠ ಇದೆ, ಮೇಲ್ಗಡೆ ದೇವಿ ಲೋಕ ಇದೆ. ಆ ಪೊಸಿಷನಲ್ಲಿ ಕೊಟ್ಟಿದ್ದಾರೆ. ಅದು ಅಷ್ಟೊಂದು ವಿಶೇಷ ಅದು. ಸೊ ಇವರು ಅಮರ ಅವರು ಆ ಲೋಕಕ್ಕೆ ಹೋಗ್ತಾರೆ. ಅಲ್ಲಿ ಇದೇ ಥರ ಭೂಲೋಕ ಇರ್ತದೆ. ಅಲ್ಲಿ ಎಲ್ಲರೂ ಕೇಳ್ತಾರೆ, ಈ ಧ್ರುವ ರಾಜ ಎಲ್ಲಿದ್ದಾನಂತ. ಅವರು ಪ್ಯಾಲೇಸ್ನಲ್ಲಿ ಧ್ಯಾನ ಮಾಡ್ತಾ ಇದ್ದಾರೆ ಅಂತ. ಸೊ ಇವರು ಹೋಗಿ ಆ ಪ್ಯಾಲೇಸ್ ಒಳಗಡೆ ಹೋಗ್ತಾರೆ. ನೋಡಿದ್ರೆ ಅವ್ರು ನಾರಾಯಣನ ಓಂ ನಮೋ ಭಗವತಿ ವಾಸುದೇವ ಅಂತ ಹೇಳ್ತಾರೆ. ಇವ್ರು ಹೋಗಿ ನಮಸ್ಕಾರ ಮಾಡಿ ಎಬ್ಬಿಸ್ತಾರೆ. ಎದ್ಮೇಲೆ ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾರೆ, ಈ ಥರ ಮಾರ್ಕಂಡೇಯ ಮಹರ್ಷಿ ಕಳಿಸಿದ್ದಾರೆ, ಈ ಥರ ಎಲ್ಲ ಆಯಿತು, ನಿಮ್ಮದು ವಸ್ತ್ರ ಬೇಕಂತ ಬಾ ಅಂತ ಕರ್ಕೊಂಡೋಗಿ ಒಂದು ಹಾಲ್ ಇದೆ. ಹಾಲ್ನಲ್ಲಿ ಒಂದು ಕ್ಯಾಸ್ಕೆಟ್ ಅಂತಾರಲ್ಲ, ಒಂದು ಟ್ರಂಕ್ ಥರ ಅದು ಓಪನ್ ಮಾಡಿದ್ರೆ ಅದರಲ್ಲಿ ಒಂದು ರೆಡ್ ಸಿಲ್ಕ್ ಕ್ಲಾತ್ ಇರ್ತದೆ, ಅದು ತಗೊಂಡು ಹೋಗಿ ಅಂತಾರೆ. ತಗೊಂಡು ಅವರು ವಾಪಸ್ಸು ಬರ್ತಾರೆ. ಬಂದು ಆ ಕುಂಭದ ಮೇಲೆ ಕವರ್ ಮಾಡಿಬಿಟ್ಟು ಅದನ್ನು ತಗೊಂಡು ನೆಟ್ಟಿಗೆ ಮಾರ್ಕಂಡೇಯ ಮಹರ್ಷಿ ಹತ್ರ ಬರ್ತಾರೆ. ಬಾ ಅಂತ ಎಲ್ಲ ಋಷಿಗಳು, ಆಂಜನೇಯ, ಅಗಸ್ತ್ಯ ಮಹರ್ಷಿ ಎಲ್ಲ ಮಧ್ಯರಂಗಕ್ಕೆ ಹೋಗ್ತಾರೆ. ಮಧ್ಯರಂಗ 800 ಫೀಟ್ ಕೆಳಗಡೆ ಹೋಗಿ, ಆ ಮಧ್ಯರಂಗ ಆ ರಂಗನಾಥ ಮಲ್ಕೊಂಡಿದ್ದಾರಲ್ಲ, ಕರೆಕ್ಟು ಅವ್ರ ಕೆಳಗಡೆ ಅದನ್ನು ಹೋಗಿ ಅಲ್ಲಿ ಸ್ಥಾಪಿತ ಮಾಡಿ, ಅಲ್ಲಿ ಒಂದು ಪಿನ್ ತಗೊಂಡು ಆ ಬಟ್ಟೆಯನ್ನು ಹೋಲ್ ಮಾಡಿ ಅದರಿಂದ ಸಣ್ಣಗೆ ಎನರ್ಜಿ ಬರ್ತದೆ. ಎನರ್ಜಿ ಪಾಸ್ ಆಗುತ್ತೆ. ಅದು ಎಲ್ಲರಿಗೆ ಈ ಥರ ನಾವು
ಯಾರು ಸ್ಪಿರಿಚುವಲಿಸಮು ಸ್ಪಿರಿಚುವಲ್ ಸಾಧನೆ ಮಾಡ್ತಾರೋ ಭಕ್ತಿಯಿಂದ ನಿಷ್ಠೆಯಿಂದ ಒಂದು ನಂಬಿಕೆಯಿಂದ ಅವ್ರಿಗೆ ಆ ಎನರ್ಜಿ ಹೋಗಿ ಸೇರಿ ಅವರಿಗೆ ಒಂಥರ ಪ್ಲಸ್ ಆಗ್ತದೆ, ಆಗುತ್ತೆ ಮತ್ತು ಆಧ್ಯಾತ್ಮಿಕ ಸಾಧನೆಗೆ ಮತ್ತೆ ಒಳ್ಳೇದಾಗ್ತದೆ. ಅದು ಒಂದು ಸರಿ. ಆವಾಗ ಆಂಜನೇಯನ ಅವರು ನೀನು ಇದಕ್ಕೆ ಕಾಪಾಡಪ್ಪ ಅಂತ ಹೇಳ್ಬಿಟ್ಟು ಅವ್ರಿಗೆ ಆ ಒಂದು ಜವಾಬ್ದಾರಿ ಕೊಟ್ಬಿಟ್ಟು ಲೋಪಮುದ್ರಾಗೆ ಹೇಳ್ಬಿಟ್ಟು ಕಾವೇರಿ ಬಂದು ಯಾರಿಲ್ಲ ಲೋಪಮುದ್ರ ಅಗಸ್ತ್ಯ ಮಹರ್ಷಿ ಹೇಳ್ಬಿಟ್ಟು ಎಲ್ಲರೂ ವಾಪಸ್ ಬರ್ತಾರೆ. ವಾಪಸ್ ಹೋಗುವಾಗ ಏನಾಗ್ತದೆ, ಅಮರ ಅವರು ಮಾರ್ಕಂಡೆಗೆ ಹೇಳ್ತಾರೆ, ಇದು ಆ ಬಟ್ಟೆ ಧ್ರುವ ಹೇಳಿದ್ರು ವಾಪಸ್ ತಂದು ಕೊಟ್ಬಿಡ್ಬೇಕು, ನೀನು ಕೆಲಸ ಆದಮೇಲೆ ಮಾಡಿಬಿಟ್ವಲ್ಲ ಏನು ಮಾಡೋದು ಅಂತ. ಆವಾಗ ಮಧ್ಯರಂಗ ಹೋಗಿ ಅವ್ರನ್ನ ರಂಗನಾಥನ ಬೇಡ್ಕೊ ಅಂತಾರೆ. ಅವ್ರು ಹೋಗಿ ಅವ್ರನ್ನ ಸ್ಮರಣೆ ಮಾಡಿ ಪ್ರೇ ಮಾಡಿದ್ರೆ ಮಧ್ಯರಂಗ ಸ್ವಾಮಿ ಪ್ರತ್ಯಕ್ಷ ಆಗಿ ಇನ್ನೊಂದು ಬಟ್ಟೆ ಅದೇ ಥರ ಕೊಡ್ತಾರೆ. ಅದನ್ನು ತಗೊಂಡೋಗಿ ಧ್ರುವ ಹತ್ರ ಕೊಡ್ತಾರೆ. ಅವರ ಯಥಾಸಾಧನೆ ಕೊಟ್ಬಿಟ್ಟು ಇವರು ಹೊರಡ್ತೀನಿ, ಇಲ್ಲ ಬಾ ನನ್ನ ಜೊತೆನೇಲಿ ಅಂತ ಅವರು ವಿಮಾನ ಇದೆ, ಆ ವಿಮಾನದ ಕೂರಿಸ್ಕೊಂಡು ಒಂದು ಜಾಗಕ್ಕೆ ಬರ್ತಾರೆ. ಬಂದಾಗ ಏನಾಗ್ತದೆ, ಆ ವಿಮಾನ ಬಂದು ಸಿಕ್ಕಾಪಟ್ಟೆ ಅಲ್ಲಾಡ್ತದೆ. ಏನಕ್ಕೆ ಅಂದರೆ ಒಂಥರ ಭಯಂಕರ ಸೌಂಡು, ಕಿವಿ ಎಲ್ಲ ಕಿತ್ಕೊಂಡು ಹೋಗ್ತದೆ, ಆ ಥರ ಸೌಂಡು. ಆವಾಗ ಗುರು ಅಮರ ಹೇಳ್ತಾರೆ, ಆ ವಿಂಡೋನ ಕ್ಲೋಸ್ ಮಾಡಿ ಅಂತ ಮಾಡ್ತಾರೆ. ಸ್ವಲ್ಪ ಮುಂದ್ಗಡೆ ಹೋದರೆ ವಿಮಾನ ಅಲ್ಲಾಡ್ತಾನೆ ಇರ್ತದೆ. ಆವಾಗ ಧ್ರುವ ಹೇಳ್ತಾರೆ, ಅಲ್ಲಿ ನೋಡಿ ಮುಂದ್ಗಡೆ ಅಂದರೆ ಅಲ್ಲಿ ನೋಡಿದ್ರೆ ಒಂದು ಬ್ರಹ್ಮಾಂಡ ಸೃಷ್ಟಿ ಆಗ್ತಾಯಿದೆ. ಹೆಂಗೆ ಸೃಷ್ಟಿ ಆಗ್ತಾಯಿದೆ ಅಂದರೆ ಓಂಕಾರದಿಂದ. ಆವಾಗ ಧ್ರುವ ಹೇಳ್ತಾನೆ, ಈ ಥರ ಒಂದೊಂದು ನಿಮಿಷಕ್ಕೆ ಒಂದು ಬ್ರಹ್ಮಾಂಡ ಸೃಷ್ಟಿ ಆಗ್ತದೆ, ಒಂದು ಬ್ರಹ್ಮಾಂಡ ಡಿಸ್ಟ್ರಾಯ್ ಆಗ್ತದೆ, ಇದು ಸೃಷ್ಟಿ ಅಂತ. ಸರಿ ಅಂತ ನಮಸ್ಕಾರ ಮಾಡಿಕೊಂಡು ಇವರು ಬಂದ್ಬಿಡ್ತಾರೆ. ರಾಘವೇಂದ್ರ ಬೇರೆ ಯಾರು ಇಲ್ಲ, ಪ್ರಹ್ಲಾದ. ಹೌದು, ಅವ್ರಿಗೆ ಮಗಿಸ್ರು, ಅವ್ರ ಕೆಲಸ ಮಾಡಿಕೊಂಡು ಅವರು ಜೀವ ಸಮಾಧಿ ಆಗ್ಬಿಟ್ರು ಅವರು. ಇವಾಗ ಸ್ವಾಮಿ ವಿವೇಕಾನಂದ, ಅವ್ರ ಹೆಸರು ನರೇಂದ್ರ, ರಾಮಕೃಷ್ಣ ಅವ್ರಿಗೆ ವಿವೇಕಾನಂದ ಕೊಟ್ಟರು. ಅಂದರೆ ಒಂದು ಸ್ಥಾನಕ್ಕೆ ಬಂದ ಮೇಲೆ ಆ ಹೆಸರಿಗೆ ಅರ್ಥ ವಿವೇಕಾನಂದ ಅಂದರೆ ಏನು? ವಿವೇಕ ಅಂದರೆ ನಾಲೆಡ್ಜ್. ಅದಕ್ಕೆ ಆನಂದ ಪಟ್ಟವನು ಅಂತ. ಅದಕ್ಕೆ ಅವ್ರು ಏನು ಹೇಳಿದ್ರೇನು ಅಷ್ಟು ಪವರ್ಫುಲ್ ಆಗ್ತವೆ. ಅವ್ರ ಸ್ಪೀಚು ಅದೆಲ್ಲ ಅಷ್ಟು ಒಂದು ಶಕ್ತಿ ಇತ್ತು ಅದರಲ್ಲಿ. ಆ ಥರ. ಈಗ ಪ್ರಹ್ಲಾದರು ರಾಘವೇಂದ್ರ ಆಗಿದ್ದಾರಲ್ಲ, ಅದೇ ರೀತಿ ಯಾರಾದರೂ ನಿಮಗೆ ಅಮರ ಇವರು ಶಿರಡಿ ಸಾಯಿಬಾಬಾ, ಸತ್ಯ ಸಾಯಿಬಾಬಾ ಅವರೆಲ್ಲ ಅವರಿಬ್ಬರು ಜಮದಗ್ನಿ ಮಹರ್ಷಿ. ಜಮದಗ್ನಿ ಅವರೇ ಸತ್ಯ ಸಾಯಿಬಾಬಾಗೆ, ಅವರೇ ನೆಕ್ಸ್ಟ್ ಪ್ರೇಮ ಸಾಯಿಗೆ ಬರ್ತಾರೆ, ಅವರೇ ನೆಕ್ಸ್ಟ್ ಧರ್ಮ ಸಾಯಿಗೆ ಬರ್ತಾರೆ. 4 ಅವತಾರಗಳು ಬರ್ತಾರೆ ಅವರು. ಆದಿಶಂಕರಾಚಾರ್ಯ ಅವರು ಈಶ್ವರ, ಸಾಕ್ಷಾತ್ ಈಶ್ವರ. ಅವ್ರ ಗುರು ಬಂದು ಸಂತ ರಾಮದಾಸ್ ಅಂತ, ಅವರು ಆಂಜನೇಯ ಅವರು. ಅವರೇ ನಮಗೆ ಆ ಶ್ಲೋಕ ಕೊಟ್ಟಿದ್ದು, ಶ್ರೀರಾಮ ರಾಮ ಜಯ ರಾಮ ಜಯ ರಾಮ ಅಂತ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಹಾಂ. ಗುರು ನಾನಕ್ ಬಂದು ಸಮುದ್ರ ರಾಜ, ತುಳಸಿದಾಸ್ ಬಂದು ವಾಲ್ಮೀಕಿ ಮಹರ್ಷಿ, ಕಬೀರ್ ದಾಸ್ ಬಂದ್ಬಿಟ್ಟು ಸುಖಬ್ರಹ್ಮ ಋಷಿ, ಶಿವಬಾಲಿ ಯೋಗಿ ಅವರೇ, ನಾಮೋದೇವ್ ಬಂದ್ಬಿಟ್ಟು ಉದ್ದವ. ಈ ಗುರುಗಳಿಗೆ ಗುರುಗಳಿದ್ದಾರೆ, ಇವರಿಗೆಲ್ಲ ನಾವು ಇಂದಿನ ಜನದಲ್ಲಿ ಈ ಸ್ಥಾನದಲ್ಲಿ ಇದ್ವಿ ಅನ್ನೋದು ಅನುಭವ. ಇವಾಗ ನಾನು ಅಂಬರೀಷ್ ವರ್ಮಾ ಮುಂದ್ಗಡೆ ಕೂತ್ಕೊಂಡಿದ್ದೆ, ಇಮ್ಮಿಡಿಯೇಟ್ ಸ್ಕ್ಯಾನ್ ಮಾಡಿಬಿಟ್ರೆ ನಂದು ಯಾವಾಗ ಪರಬ್ರಹ್ಮಲೋಕದಿಂದ ಬಂದನೋ ಅಲ್ಲಿಂದ ಆ ಕ್ಷಣಕ್ಕೆ ನಂದು ಹಿಸ್ಟ್ರಿ ಫುಲ್ಲು ತೆಗೆದುಬಿಟ್ರೆ. ಯಾಕೆಂದರೆ ನಮ್ಮ ಆಕಾಶ ಇದೆಯಲ್ಲ, ಅದು ಬಂದು ಒಂದು ದೊಡ್ಡ ಆಕಾಶಕ್ಕೆ ಲೈಬ್ರರಿ ಅಂತಾರೆ, ಗ್ರಂಥಾಲಯ ಅದು. ಈ ಭೂಮಿ ಸೃಷ್ಟಿ ಆಗೋದ್ರಿಂದ ಏನೇನು ಆ್ಯಕ್ಷನ್ ಆಗಿದೆಯೋ, ಏನು ಪ್ರಾಣಿಗಳು ಬಂದಿದೆಯೋ, ಯಾವ ಯುಗಗಳು ಬಂದಿದೆಯೋ ಅದೆಲ್ಲ ಅಲ್ಲಿ ರೆಕಾರ್ಡ್ ಆಗಿರ್ತದೆ. ಅದನ್ನು ಅಂಥ ವ್ಯಕ್ತಿಗಳು ಅಲ್ಲಿಂದ ತೆಗೆದು ನೋಡ್ಬೋದು. ಇವಾಗ ನೀವು ಲೈಬ್ರರಿಗೆ ಹೋಗ್ತೀರಾ, ಇವಾಗ ಗೀತಾ ಬೇಕು ತೆಗಿತೀರಾ, ಇವಾಗ ಯಾವುದೋ ಒಂದು ಪುರಾಣ, ವಿಷ್ಣು ಪುರಾಣ ಬೇಕು ತೆಗೆದು ನೋಡ್ತೀರಾ. ಆ ಥರ ಅವ್ರಿಗೆ ಅದು ಒಂದು ಸಿದ್ಧಿ. ಆ ಥರ ಅಲ್ಲ. ಈಗ ಬರ್ತಾರೆ, ಮಾನವ ಜನ್ಮದಲ್ಲಿ ಬರ್ತಾರೆ, ಬಂದವರು ಏನೋ ಕೆಲಸ ಮಾಡ್ತಿರ್ತಾರೆ, ಅವ್ರಿಗೆ ಅವ್ರ ಕಾಲ ಸ್ವಲ್ಪ ಗುರುಗಳು ಅಂತೆಲ್ಲ ಪೂಜೆ ಮಾಡೋ ಸಂದರ್ಭಕ್ಕೆ ಅವ್ರಿಗೆ ಅರಿವು ಬಂದ್ಬಿಡುತ್ತೆ, ನಾವು ಇಂಥ ಜನದಲ್ಲಿ ಇಂಥ ಸ್ಥಾನದಲ್ಲಿ. ಬರ್ತದೆ. ಬಟ್ ಗೊತ್ತಿತ್ತು ಪ್ರಯೋಜನ ಇಲ್ಲ. ಇವಾಗ ಒಂದು ಸತಿ ನಾನು ನಮ್ಮ ಗುರು ಅಮರ ಅವರು, ಬನ್ಸಾಲು, ಆಮೇಲೆ ಇನ್ನಿಬ್ಬರು ಆನಂದ್, ಇನ್ನು ಮೋಹನ್ ಅಂತ ಮನೋವತಿಯಿಂದ ಕಾರ್ನಲ್ಲಿ ಬರ್ತಾಯಿದ್ವಿ. ಆವಾಗ 3:30 ಗಂಟೆ. ಆವಾಗ ಬರ್ತಾ ಇರುವಾಗ ರಿಚ್ಮಂಡ್ ಸರ್ಕಲು ಎಂಟರು ಹೊಟ್ಟೆ ಹಸ್ತಾಯಿತ್ತು ನನಗೆ. ಸರ್ ಕುಚ್ ಖಾನಾ ಸಾಬ್, ಬನ್ಸಾಲ್ ಸಾಬ್ ಬಹುತ್ ಬುಕ್ ಲಗ್ ರಹೆ ಹೈ, ಟೈರೋ ಸತೀಶ್ ಅಂತ ವುಡ್ಲ್ಯಾಂಡ್ಸ್ ಎಂಟ್ರಾದ್ವಿ. ವುಡ್ಲ್ಯಾಂಡ್ಸ್ ಹೋಗಿ ಒಂದು ಟೇಬಲ್ನಲ್ಲಿ ಕೂತ್ಕೊಂಡಿವೆಲ್ಲ. ಕೂತ್ಕೊಂಡ್ಬಿಟ್ಟು
ಅವ್ರು ಹೇಳಿದ್ರು ಸತೀಶ್ आप भी ऑर्डर करो आपको क्या होना ನನಗೆ ಚೆನ್ನ ಭಟ್ಟರ ಆಸೆ ಇತ್ತು ಚೆನ್ನ ಭಟ್ಟರ ಸಾಬ್ಲೆಲೆ ಸರಿ ಎಲ್ಲ ಆರ್ಡರ್ ಮಾಡಿದ್ವಿ ಸರ್ವರ್ ತಂದಿಟ್ಟ ತೆಗೆದು ಒಂದು ಬಾಯಿನಲ್ಲಿ ಇಡಕ್ಕೆ ಹೋದೆ ಆವಾಗ ಅಮ್ಮರ ಅವರು ಹೇಳಿದ್ರು ಯು ಆರ್ ಆಲ್ ಕಿಲ್ಡ್ ಬೈ ಶ್ರೀಕೃಷ್ಣ ಇನ್ ಮಹಾಭಾರತ ವಾರ್ ಅಂದರು. ಹಂಗೆ ಹಾಕ್ಬಿಟ್ಟು ಸರ್ ವಾಟ್ ಡಿಡ್ ಯು ಸೇ ನೋ ಯು ಆರ್ ಆಲ್ ಕಿಲ್ಡ್ ಬೈ ಶ್ರೀಕೃಷ್ಣ ಇನ್ ಮಹಾಭಾರತ ವಾರ್ ಅಂದರು. ಸರ್ ದೆನ್ ಟೆಲ್ ಮಿ ಹೂ ಐ ಆಮ್ ಅಂದೆ ನಾನು. ಹೌದು, ನ್ಯಾಚುರಲ್ ಕ್ವಶನ್ ಅಲ್ಲ ಅದು. ಹೌದು, ಅವ್ರು ಸ್ಮೈಲ್ ಮಾಡಿಬಿಟ್ಟು ನಕ್ಬಿಟ್ಟು ವಾಟ್ ಈಸ್ ದ ಯೂಸ್ ಆಫ್ ಯು ನೋಯಿಂಗ್ ಹೂ ಯು ಆರ್. ಇವಾಗ ನಾನು ಏನೋ ಒಂದು ಕಮಾಂಡರ್ ಇನ್ ಚೀಫೋ ಇಲ್ಲ ನಾನೇ ಅರ್ಜುನನೋ ಇಲ್ಲ ಭೀಮ ಹೋಗಿದ್ರೆ ಈಗ ನನ್ನ ಪರಿಸ್ಥಿತಿ ಅದು ಏನಾದರೂ ಯೂಸ್ ಇದೆಯಾ? ಇದೆಯಾ? ಇಲ್ಲ, ಏನೂ ಇಲ್ಲ. ಬಟ್ ತಿಳ್ಕೊಳ್ಳೋವಂಥ ಆಸಕ್ತಿ ಇತ್ತು, ಬಾಯಿ ಮುಚ್ಕೊಂಡಿದ್ದೆ ನಾನು. ಅದಕ್ಕೆ ಆಮೇಲೆ ಒಂದು ಉತ್ತರ ಬಂತು. ಈ ಮಹಾಭಾರತ ಯುದ್ಧ ಮುಂಚೆ ಈ ಶಕುನಿ ಏನು ಮಾಡ್ತಾನೆ, ದುರ್ಯೋಧನ್ಗೆ ಕಡ್ಡಿ ಇಟ್ಟು ಹೋಗಿ ನೀನು ಶ್ರೀಕೃಷ್ಣನ ಹತ್ರ ನಾರಾಯಣ ಸೇನ ಕೇಳು, ನೀನು ಆ ನಾರಾಯಣ ಸೇನ ಆ ಸಮಯದಲ್ಲಿ ಯಾರು ಅದನ್ನು ಸೋಲಕ್ಕಾಗ್ತಾ ಇರಲಿಲ್ಲ. ನಂಬರ್ ಒನ್ ಆರ್ಮಿ ಅದು. ಸೊ ಸರಿ ಅಂತ ಹೋಗ್ತಾನೆ, ಅರ್ಜುನನು ಹೋಗ್ತಾನೆ. ಹೋಗಿ ಅರ್ಜುನ ಏನು ಮಾಡ್ತಾನೆ ನೋಡಿದ್ರೆ ಶ್ರೀಕೃಷ್ಣ ಮಲ್ಕೊಂಡಿರ್ತಾರೆ. ಅವ್ರು ನಾಟಕ ಲೀಲಾ ಗೊತ್ತಿಲ್ಲ ಚೇಷ್ಟೆ. ಅರ್ಜುನ ಬರ್ತಾನೆ, ಕಾಲ ಹತ್ರ ಕೂತ್ಕೊಳ್ತಾನೆ. ಫಸ್ಟ್ ಬಂದವನು ದುರ್ಯೋಧನ ಬರ್ತಾನೆ, ತಲೆ ಹತ್ರ ಕೂತ್ಕೊಂಡು. ಇಲ್ಲ, ದುರ್ಯೋಧನ ಫಸ್ಟ್ ಬರೋದು. ಬಂದ್ಬಿಟ್ಟು ನೋಡ್ಬಿಟ್ಟು ಕಾಲ ಹತ್ರ ಇಲ್ಲ, ನಾನು ಯುವರಾಜ, ನಾನು ತಲೆ ಹತ್ರ ಕೂತ್ಕೊಳ್ತಾನೆ. ಅರ್ಜುನ ಬರ್ತಾನೆ, ನೋಡ್ಬಿಟ್ಟು ನಮಸ್ಕಾರ ಮಾಡಿ ಕಾಲ ಹತ್ರ ಕೂತ್ಕೊಳ್ತಾನೆ. ಕೃಷ್ಣ ಎದ್ದಿದೆ, ಅರ್ಜುನ ನೋಡ್ತಾನೆ, ಬಾಪ ಏನಕ್ಕೆ ಬಂದೆ, ಏನು ಬೇಕು ಅಂತ. ಇಲ್ಲ, ನಾನು ಈ ಥರ ನಿನ್ನ ಹತ್ರ ಒಂದು ಕೇಳಬೇಕಂತ ಬಂದೆ. ಆವಾಗ ದುರ್ಯೋಧನ ಇಲ್ಲ ನಾನು ಯುವರಾಜ, ನಾನು ಬಂದೆ ಮೊದಲು, ನನಗೆ ಕೊಡಬೇಕಂತ. ಅರ್ಜುನ ಬೆಟ್ಟು ಕೊಟ್ಬಿಡ್ತಾನೆ, ನೀನೇನು ಬೇಕು ಕೇಳ್ಕೊ ಅಂತ. ಆವಾಗ ಕೃಷ್ಣ ಹೇಳ್ತಾನೆ, ನಂದು ನಾರಾಯಣ ಸೇನ ಇದೆ, ಅದು ಬೇಕಾ ಇಲ್ಲ ನಾನು ಬೇಕಾ? ಅವು ದುರ್ಯೋಧನ ಹೇಳ್ತಾನೆ, ನನಗೆ ನಾರಾಯಣ ಸೇನ ಕೊಡು ಸಾಕು ಅಂತಾನೆ. ಸರಿ ಆಯಿತು, ಕೊಡ್ತೀನಿ ತಗೋ ಅಂತಾನೆ. ಇವರು ಅರ್ಜುನಿಗೆ ನಾನಿರ್ತೀನಿ, ನಿನಗೆ ಸಾರಥಿಯಾಗಂತ ಮಾತುಕತೆ ಆಯಿತು. ಸೊ ಯುದ್ಧ ಆಗುವಾಗ ನಾರಾಯಣ ಸೇನಾ ಫುಲ್ಲು ದುರ್ಯೋಧನ ಹತ್ರ ಬಂದ್ಬಿಡ್ತು. ಇವಾಗ ಆಪೋಸಿಟ್ ಸೈಡ್ ಬಂದ್ಬಿಡ್ತು. ಆ ಸೇನೆಯಲ್ಲಿ ಇರೋ ಕಥೆ ಏನು? ಕೃಷ್ಣ ಆವಾಗ ಹೇಳ್ತಾನೆ, ಇವರು ಹೇಳಿದ್ರು ನಮ್ಮನ್ನು ಈ ಒಂದು ಬಾಣದಿಂದ ನಾವು ಯಾರು ಸಾಯಲಿಲ್ಲ, ಎಲ್ಲ ಬಂದ್ಬಿಟ್ಟು ಅವ್ರು ಸ್ಮೈಲ್ ಮಾಡಿದ್ರು, ಆ ಸ್ಮೈಲ್ನಿಂದ ನಾವೆಲ್ಲ ದೇಹ ಬಿಟ್ಟು ವೀರ ಸ್ವರ್ಗಕ್ಕೆ ಹೋಗ್ಬಿಟ್ವಿ. ಇದು ನಮ್ಮ ಕತೆ.